ತೆಲುಗುವಿಂದ ಬರುತ್ತೆ ನನಗೆ ಮತ್ತೆ ಯೂನಿಫಾರ್ಮ್ ಕೇಳ್ತಾರೆ, ತಮಿಳಿಂದ ಬರುತ್ತೆ ಮತ್ತೆ ಯೂನಿಫಾರ್ಮ್ ಕೇಳ್ತಾರೆ. ಅದೃಷ್ಟ ಮಾಡಿರ ನೀವು. ಅಯ್ಯೋ ಅದೃಷ್ಟ ಅಂತೆ. ಒಳ್ಳೆ ಸಿನಿಮಾಗಳನ್ನ ನೋಡಿದಾಗ ಸಂಕಟ ಆಗ್ತಿರುತ್ತೆ. ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅನ್ನೋದನ್ನ ಯಾರು ಕೇಳಲ್ಲ, ನಾನು ಏನ್ ಆಯ್ಕೆ ಮಾಡ್ಕೊಂಡೆ ಅನ್ನೋದು ಮಾತ್ರ ಎಲ್ಲರಿಗೂ ಕಾಣಿಸುತ್ತೆ. ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಸದ್ ಮಾಡ್ತಾ ಇರೋದು ಡೆವಿಲ್ ಸಿನಿಮಾ. ಆದ್ರೂ ನಿಮ್ಮನ್ನ ಹಿಂದೆನೆ ಡೆವಿಲ್ ಅಂತ ಇದ್ರು, ಯಾಕೆ ಅಂತ. ಏನಿವಾಗ ಆಯ್ತು ಅಂದೆ, ನಿನ್ ಪಾತ್ರ ಮನೆಯಿಂದ ಆಚೆ ಇಟ್ಬಿಟ್ಟು ಬಚಾವ, ನೀನೇನಾದ್ರೂ ಮನೆ ಒಳಗೆ ಗಿರಿಜಾ ಆದ್ರೆ ಅಂದಿದ್ದ. ಇವಾಗಂತೂ ರೋಡಲ್ಲಿ ಇದ್ದೆ ಅನ್ಬಿಡ್ತೀನಿ ನಾನು. ನಿಮಗೆ ರೊಟೀನ್ ಪಾತ್ರ ಅಂದಾಗ ಹೆಂಗೆ ಅನಿಸ್ತು? ಆಗಲೇ ನೀವೇ ಹೇಳ್ದಂಗೆ, ಒಂದು ಸಿನಿಮಾ ಮಾಡೋದು ಫೇಮ್ಗೋಸ್ಕರ, ಇನ್ನೊಂದು ನಮ್ಮ ಪ್ಯಾಷನ್, ಇನ್ನೊಂದು ಮತ್ತೆ ಅಗೇನ್ ಹೊಟ್ಟೆಪಾಡು. ಸೊ ಇಲ್ಲಿ ಹೆಂಗೆ ಆಯ್ಕೆ ಮಾಡ್ಕೊತಿದ್ದೀರಾ? ಇದು ಹೊಟ್ಟೆಪಾಡಿಗೆ, ಇದು ನನ್ನ ನೇಮಿಗೆ, ಇದು ಫೇಮಿಗೆ ಅಂತ ಏನಾದರೂ ಒಂದೊಂದ್ಸಲ ಆ ಥರ ಡಿವೈಡ್ ಮಾಡ್ಬೇಕಾಗತ್ತೆ ಪಾತ್ರಗಳು, ಕತೆ ಕೇಳಿದಾಗ. ಹಾಂ, ಸೊ ಕೆಲವೊಂದು ಟೀಮ್ಗೆ ಅಥವಾ ಕೆಲವೊಬ್ಬ ವ್ಯಕ್ತಿಗೆ, ಈಗ ನನ್ನ ತುಂಬ ಕಷ್ಟದಲ್ಲಿದ್ದ ಟೈಮ್ನಲ್ಲಿ ಆಸರೆ ಆಗಿದ್ದ ಅವರು ಎಲ್ಲ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಅಂದಾಗ ಅವ್ರಿಗೆ ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅಗೇನ್ ಆಟಿಟ್ಯೂಡ್ ಪ್ರಾಬ್ಲಮ್ ಅಂತ ಅನ್ಕೊಂಡ್ರೆ. ಸೊ ಕೆಲವೊಂದ್ಸಲ ನಾವು ನಮ್ದೆಲ್ಲ ಏನೇ ನನ್ನ ಆಯ್ಕೆ ಪ್ರಾಸೆಸ್ ಹಿಂಗೆ ಇರಬೇಕು, ನಾನು ಇದೇ ತರ ಆಯ್ಕೆ ಮಾಡ್ಕೋಬೇಕು, ಹಿಂಗೆ ಬದುಕಬೇಕು ಅಂತ ಅನ್ಕೊಂಡಾಗ್ಲು ಅದನ್ನೆಲ್ಲ ನಾನು ಒಂದೊಂದ್ಸಲ ಸೈಡಿಗೆ ಪಕ್ಕಕ್ಕೆ ತಳ್ಬಿಟ್ಟು ನಾನು ನನಗಾಗಿ ಸಹಾಯ ಮಾಡಿದವರಿಗೋಸ್ಕರ ನಾನು ನಿಲ್ಬೇಕು ಅನ್ನೋದು ಮಾಡ್ಲೇಬೇಕಾಗತ್ತೆ. ಸೊ ಅಂತ ಒಂದು ಇದ್ರಲ್ಲಿ ನಾನು ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಂಡಿದ್ದು ಉಂಟು. ಸೊ ಅಗೇನ್ ನನ್ಗೆ ಜಾಸ್ತಿ ಯೂನಿಫಾರ್ಮ್ನೇ ರಿಪೀಟ್ ಆದಾಗ, ತೆಲುಗುವಿಂದ ಬರುತ್ತೆ ನನಗೆ ಮತ್ತೆ ಯೂನಿಫಾರ್ಮ್ ಕೇಳ್ತಾರೆ, ತಮಿಳಿಂದ ಬರುತ್ತೆ ಮತ್ತೆ ಯೂನಿಫಾರ್ಮ್ ಕೇಳ್ತಾರೆ. ಅದೃಷ್ಟ ಮಾಡಿರ ನೀವು. ಅಯ್ಯೋ ಅದೃಷ್ಟ ಅಂತೆ. ಖಂಡಿತವಾಗ್ಲೂ ಅದೃಷ್ಟ ಸರ್. ಆದ್ರೆ ನನ್ನೊಳಗಿರೋ ಕಲಾವಿದೆಗೆ ಒಂದ್ಸಲ ಅದು ತುಂಬಾ ಅಂದ್ರೆ ಫೇಡ್ ಆದಂಗೆ ಪ್ರಾಬ್ಲಮ್, ಅಂದ್ರೆ ಆ ತರದ್ ಒಂದು ನೋವಾಗತ್ತೆ. ಸೊ ನನ್ಗೂ ಬೇರೆ ಬೇರೆ ತರದ ಕ್ಯಾರೆಕ್ಟರ್, ಇವಾಗ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿದಾಗ ಸಂಕಟ ಆಗ್ತಿರತ್ತೆ. ಅಂದ್ರೆ ಮಾಡ್ಲಿಲ್ಲ ನಾನು, ಅಯ್ಯೋ ಇಂಥದ್ದೊಂದು ಕ್ಯಾರೆಕ್ಟರ್ ಯಾಕಪ್ಪ ನನಗ್ ಸಿಗಲ್ಲ, ಯಾಕೆ ಅಂತ ಎಲ್ಲ ಕಲಾವಿದ್ರಿಗೂ ಅದು ಅನ್ಸುತ್ತೆ. ಸೊ ನನಗಂತೂ ಇತ್ತೀಚೆಗೆ ಜಾಸ್ತಿ ಅನ್ನಿಸ್ತಾ ಇದೆ ಬರೀ ಯೂನಿಫಾರ್ಮೇ ನೋಡ್ತಿರೋದ್ರಿಂದ. ಎಸ್, ಈಗ ಸದ್ಯಕ್ಕೆ ಕನ್ನಡ ಚಿತ್ರರಂಗದಲ್ಲಿ ಸದ್ ಮಾಡ್ತಾ ಇರೋದು ಡೆವಿಲ್ ಸಿನಿಮಾ. ಓಕೆ, ಆದ್ರೂ ನಿಮ್ಮನ್ನ ಹಿಂದೆನೆ ಡೆವಿಲ್ ಅಂತ ಇದ್ರು, ಯಾಕೆ ಅಂತ. ಸ್ಮಾಲ್ ಸ್ಕ್ರೀನ್ ಅಲ್ಲಿ ಆ ಲೆವೆಲ್ಗೆ ಒಂದು ಸೌಂಡ್ ಮಾಡಿ, ಅಂದ್ರೆ ಇಡೀ ಟೀಮ್ ಅದಕ್ಕಾಗಿ ಎಷ್ಟು ಶ್ರಮಿಸಿದ್ರು ಅಂತ ಅಂದ್ರೆ, ಸ್ಮಾಲ್ ಸ್ಕ್ರೀನ್ ಹಿಸ್ಟ್ರಿನಲ್ಲೇ ಒಬ್ಬ ನೆಗೆಟಿವ್ ಕ್ಯಾರೆಕ್ಟರ್ಗೆ ಅಂಥದ್ದೊಂದು ಭರ್ಜರಿ ಸೆಟ್ಟನ್ನ ಹಾಕಿ, ಡೆವಿಲ್ ಅನ್ನೋ ಹೆಸರಿಗೆ ತಕ್ಕಂಗೆ ಡೆವಿಲ್ ತರಾನೇ ಅವಳನ್ನ ತೋರಿಸ್ಬೇಕು ಅಂತ ದುಡ್ಡೆಲ್ಲ ಹಾಕಿ ಇನ್ವೆಸ್ಟ್ ಮಾಡಿ ಅದನ್ನ ಅದು ಜನರು ಹಂಗೆ ತಗೊಂಡ್ರು, ತುಂಬಾ ಗೆಲ್ಸಿದ್ರು, ಚೆನ್ನಾಗಿ ಆಯ್ತು. ಸೊ ಡೆವಿಲ್ ಅಂತಂದ್ರೆ ನಂಗೆ ಯಾವಾಗ್ಲೂ ತುಂಬಾ ಸ್ಪೆಷಲ್ ಅದು ಆ ಕ್ಯಾರೆಕ್ಟರ್. ನನ್ನ ಇದರಲ್ಲಿ ಲಕ್ಷಣದಲ್ಲಿ ನಾನು ಡೆವಿಲ್ ಅಂತ ಪ್ಲೇ ಮಾಡ್ತಿದ್ದು. ಸೊ ಎಸ್. ಇನ್ನೊಂದು, ಭೀಮಾ ಸಿನಿಮಾದಲ್ಲ ಗಿರಿಜಾ ಪಾತ್ರ ಮಾಡ್ತೀರಿ. ಆ ಪಾತ್ರ ಮಾಡಿ ಆದ್ಮೇಲೆ ಸಿನಿಮಾ ಎಲ್ಲ ನೋಡ್ತಾರೆ. ಸಿನಿಮಾ ನೋಡಿ ಆದ್ಮೇಲೆ ಮನೆಗೆ ಅವಿನಾಶನ ರಿಯಾಕ್ಷನ್ ಹೆಂಗಿತ್ತು ಅಂತ. ಸೈಲೆಂಟ್ ಆಗಿದ್ರ ನಿಮ್ ಜೊತೆ ಮಾತಾಡ್ಬೇಕಾದ್ರೆ? ಯಾವಾಗ್ಲೂ ಪಾಪ ಸೈಲೆಂಟ್ ಆಗಿರ್ತಾರೆ. ಓ, ನೀವೇ ಜೋರ್ ಅಂತನಾ? ನಾನ್ ಜೋರ್ ಅಂದ್ರೆ ನಾವಿಬ್ರು ಜಾಸ್ತಿ ಕಿರ್ಚಾಡೋದು ಅದು ಇಲ್ಲ. ಬಟ್ ಅವ್ರು ಸ್ವಲ್ಪ ಕೋಪಿಷ್ಟ ಅವಿನಾಶ್. ಅದ್ ಬಿಟ್ರೆ ಅನಾವಶ್ಯಕವಾಗಿ ಜಾಸ್ತಿ ಮಾತಾಡಿ ಎನರ್ಜಿ ವೇಸ್ಟ್ ಮಾಡ್ಕೊಳಲ್ಲ ಇಬ್ರುನು. ಸೊ ಇರೋದ್ರಲ್ಲಿ ಹಂಗ ಕಂಪೇರ್ ಮಾಡಿದ್ರೆ ನಾನ್ ಸ್ವಲ್ಪ ಮಾತು ಜಾಸ್ತಿ ಅವನಿಗೆ ಕಂಪೇರ್ ಮಾಡಿ. ಬಹುಶಃ ಅವ್ರ ಕೋಪ ಬಂದಾಗ ಮಾತ್ರ ಮಾತಾಡ್ತಾರೆ ಅಂತ. ಹೌದು, ಒಂದ್ಸಲ ನಾನು ಮಾತು ಆಗ್ಬೇಕಾದ್ರೆ ಏನಿವಾಗ ಆಯ್ತು ಅಂದೆ, ನಿನ್ ಪಾತ್ರ ಮನೆಯಿಂದ ಆಚೆ ಇಟ್ಬಿಟ್ಟು ಬಚಾವ, ನೀನೇನಾದ್ರೂ ಮನೆ ಒಳಗೆ ಗಿರಿಜಾ ಆದ್ರೆ ಅಂದಿದ್ದ. ಹೌದಲ್ಲ ಅಂತ ಅಂದ್ರೆ ಆ ಟೋನ್ ಬಂದ್ಬಿಟ್ಟಿತ್ತು ಒಂದ್ಸಲ ಮಾತಾಡಿದ್ರೆ. ನಿಮ್ಮ ಇನ್ವಾಲ್ವ್ಮೆಂಟ್ ಹಂಗಿತ್ತು. ಆಗತ್ತೆ ಸರ್ ಆತರ, ಆಗತ್ತೆ. ನಾನು ನಾಟಕ ಮಾಡೋ ಟೈಮ್ನಲ್ಲಿ ಆಗ್ತಿತ್ತು ಆತರ. ಕ್ಯಾರೆಕ್ಟರ್ ಪ್ಲೇ ಮಾಡ್ಬಿಟ್ಟಾಗ ನಾನು ಅಗ್ನಿ ಮತ್ತು ಮಳೆ ಅಂತ ಹೇಳಿದ್ನಲ್ಲ ನಿಮ್ಗೆ, ಅದ್ರಲ್ಲಿ ನಿತಿಲೆ ಕ್ಯಾರೆಕ್ಟರ್ ಪ್ಲೇ ಮಾಡಿದೆ ನಾನು. ಬಹುರೂಪಿಲೆಲ್ಲ ಪ್ಲೇ ಮಾಡಿದಾಗ ನಂಗೆ ಆ ಕ್ಯಾರೆಕ್ಟರ್ ಹೆಂಗ್ ಕೂತ್ಕೊಂಡ್ಬಿಟ್ಟಿತ್ತು ಅಂತಂದ್ರೆ, ನಾನು ರಿಯಲ್ ಲೈಫ್ ನಲ್ಲೂ ನಿತಿಲೆ ತರ ಫೀಲ್ ಮಾಡೋಕ್ ಶುರು ಮಾಡ್ಬಿಟ್ಟಿದ್ದೆ. ಸೊ ಅದೆಲ್ಲ ಆಗುತ್ತೆ.
ಆ ಥರ ಕ್ಯಾರೆಕ್ಟ್ರಿಂದ ಆಚೆ ಬರೋದು ಸ್ವಲ್ಪ ಒಂದೊಂದ್ಸಲ ಕಷ್ಟ ಆಗ್ಬಿಡುತ್ತೆ. ಸೊ ಆಬ್ವಿಯಸ್ಲಿ ಪೊಲೀಸ್ ಅಂತೂ ಇವಾಗಂತೂ ರೋಡಲ್ಲಿ ಇದ್ದೆ ಅನ್ಬಿಡ್ತೀನಿ ನಾನು, ಹಂಗೆ ಕಚ್ಕೋತೀನಿ ನಾನು. ಕಚ್ಕೊಂತೀರಿ, ಅಭ್ಯಾಸ ಬಲ ಆಗ್ಬಿಡುತ್ತೆ ಅಲ್ವಾ? ಅದೇ ಹೇಳಿದಿಲ್ಲ, ರಿಯಲ್ ನಲ್ಲಿ ನೀವಂತೂ ಪೊಲೀಸ್ ಆಗ್ಲಿಲ್ಲ, ರೀಲ್ ಮೇಲೆ ಸಾಲು ಹೋಗತ್ತ ಪೊಲೀಸು ಆಗ್ತಿದ್ದೀರಿ, ಆಫೀಸರು ಆಗ್ತಿದ್ದೀರಿ. ಪೊಲೀಸವ್ರು ತುಂಬಾ ಜನ ಹೇಳಾರೆ, ಮೇಡಮ್ ನಮ್ ಡಿಪಾರ್ಟ್ಮೆಂಟ್ ಸೇರ್ಕೊಂಬಿಡಿ ಮೇಡಮ್, ನೀವು ಮಾಡ್ಸ್ದಂಗಿದ್ದೀರಾ ಅಂತಾರೆ. ಕೊಡ್ತೀರಾ ಅವಕಾಶ ಅಂತ ಕೇಳಬೇಕಿತ್ತು, ಕೊಟ್ರೆ ಕಷ್ಟ ಆಗ್ತಾ ಇತ್ತು. ಅವರಿಗೆ ಅವಕಾಶ ಇಲ್ಲ ಸರ್ ಕೆಲಸ ಮಾಡಕ್ಕೆ. ಮೇಡಮ್, ಅದಾದ್ಮೇಲೆ ರೀಸೆಂಟ್ ಒಂದು ಕಸ್ಟಡಿ ಅಂತ ಒಂದು ಸಿನಿಮಾ ಬರುತ್ತೆ ನಿಮ್ಗೆ. ಅಲ್ಲೂ ಕೂಡ ನೀವು ಖತರ್ನಾಕ್ ಪೊಲೀಸ್ ಆಫೀಸರ್ ಆಗಿ ಕಾಣಿಸ್ಕೊಂತೀರಾ. ಸೊ ರೊಟೀನ್ ಅಂತ ಅಂದಾಗ ಆಗ್ಲೇ ನೀವು ಹೇಳ್ದಂಗೆ ಒಂದಿಷ್ಟು ಕೆಲಸಗಳು ಮಾಡಬೇಕಾಗುತ್ತೆ. ಯಾಕಂದರೆ ಯಾರೋ ಒಬ್ರು ನಮ್ಮನ್ನು ಹುಡ್ಕೊಂಡ್ ಬರ್ತಾರೆ, ನಾನು ಅದು ರಿಜೆಕ್ಟ್ ಮಾಡಿದೆ ಅಂದರೆ ಮತ್ತೆ ಎಗೇನ್ ಆಟಿಟ್ಯೂಡ್ ಅಂತ ಹೇಳ್ತಾರೆ ಅಂತ. ಸೊ ನಿಮ್ಮನ್ನು ನೀವು ಕಂಡುಕೊಂಡಿದ್ದಲ್ಲಿ ಅಂದರೆ ಒಬ್ಬ ಪಾತ್ರಧಾರಿಯಾಗಿ ನಾನು ಈ ಥರದೊಂದು ಪಾತ್ರ ಮಾಡಬೇಕು ಅಂತ. ಈಗ ಆಗಲೇ ಒಂದು ಎಕ್ಸಾಂಪಲ್ ಕೊಟ್ವಿ, ಒಂದು ಕನಸ್ಕೊಂಡ್ರಿ ಏನು ಕ್ಯಾಂಟೀನ್ ಕನಸ್ಕೊಂಡ್ರಿ, ಕ್ಯಾಂಟೀನ್ ಆಗೋಯ್ತು, ಮೋದಿ ಒಂದು ಬಂದಿಲ್ಲ, ಅದು ಆಗ್ತದೆ. ಬಟ್ ಇಲ್ಲಿ ಒಂದು ಡ್ರೀಮ್ ರೋಲ್ ಅಂತ ಇರುತ್ತೆ ಗೊತ್ತಾ? ಸೊ ಪ್ರಿಯಾ ಅವರಿಗೆ ಒಂದು ಡ್ರೀಮ್ ರೋಲ್ ಅನ್ನೋದು ಯಾವುದು ಅಂತ ನನಗೆ ಈ ಪ್ರಶ್ನೆ ತುಂಬಾ ಸಲ ಕೇಳಿದ್ದೀನಿ ಸರ್. ನನಗೆ ಡ್ರೀಮ್ ರೋಲ್ ಅಂತ ಪರ್ಟಿಕ್ಯುಲರ್ ಆಗಿ ಒಂದನ್ನೇ ನಾನು ಯಾವತ್ತೂ ಇಟ್ಕೊಂಡಿಲ್ಲ. ನಾನು ಅವಾಗ್ಲೇ ಹೇಳ್ದಂಗೆ, ನಾನು ಕಲಾವಿದೆಯಾಗಿ ನಾನು ನಿಭಾಯಿಸಿದ ಪಾತ್ರ, ಅದನ್ನ ನೋಡಿದ ಜನ ಪ್ರಿಯಾ ಬಿಟ್ಟು ಈ ಪಾತ್ರನ ಬೇರೆ ಯಾರು ಮಾಡಕ್ ಆಗ್ತಿರ್ಲಿಲ್ವೇನೋ, ಬೇರೆ ಆಕ್ಟರ್ನ ಆ ಜಾಗದಲ್ಲಿ ನನ್ನ ಬಿಟ್ಟು, ನಾನು ಅಭಿನಯಿಸಿದ ಕ್ಯಾರೆಕ್ಟರ್ನ ನನ್ನ ಬಿಟ್ಟು ಬೇರೆಯವ್ರನ್ನ ನೆನ್ಸ್ಕೊಳಕ್ ಆಗದೆ ಇರೋಂಥ ಒಂದು ರೋಲ್ ಮಾಡಬೇಕು. ಆ ಥರದ್ ಒಂದು ಅವಕಾಶ ನಂಗೆ ಯಾವಾಗಲೂ ಸಿಗಬೇಕು ಅಂತ ಆಸೆ ಪಡ್ತೀನಿ. ಸೊ ಅಗೇನ್ ನೀವು ಇದನ್ನ ದುರಾಸೆ ಅಂದ್ರು ಅನ್ಬಹುದು, ಬಟ್ ಕಲಾವಿದೆಯಾಗಿ ನನಗೆ ಎಲ್ಲಾ ತರದ ಒಂದು ಚಾಲೆಂಜಿಂಗ್, ಪವರ್ಫುಲ್, ಮತ್ತೆ ಜನಕ್ಕೆ ಆಬ್ವಿಯಸ್ಲಿ ಸಿನಿಮಾ ಅಂತ ಅಂದಾಗ ಅದೊಂದು ಮಾಸ್ ಮೀಡಿಯಾ, ಯಾಕೆ ಅಂತಂದ್ರೆ ಅಷ್ಟು ರೀಚ್ ಇರೋ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಜನಕ್ಕೆ ಯೂಸ್ ಆಗುವಂತ ಇನ್ಫಾರ್ಮೇಟಿವ್ ಇದನ್ನ ಕೊಡ್ಬೇಕಾಗತ್ತೆ. ಸಿನಿಮಾ ಅಂದ್ರೆ ಜಸ್ಟ್ ಮನರಂಜನೆ ಅಷ್ಟೇ ಅಲ್ಲ. ಸೊ ಅದರಿಂದ ಹೆಚ್ಚಾಗಿ ಎಜುಕೇಟಿವ್ ಆಗಿನೂ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನಾನು ಮಾಡುವಂತ ಪಾತ್ರ ಒಂದಷ್ಟು ಜನಕ್ಕೆ ಅವರ ಜೀವನನ ಒಂದಷ್ಟು ಇರುತ್ತಲ್ಲ, ನೆನೆಸ್ಕೊಳಕ್ಕಾಗ್ದಿರೋದನ್ನ ಅವ್ರಿಗೆ ಮನನ ಮಾಡಿಸುವಂಥದ್ದು, ಯಪ್ಪ ಇಂಥದ್ದು ಅಂದ್ರೆ ಕಾಡುವಂಥದ್ದು, ಕಲಿಸುವಂಥದ್ದು. ಸೊ ಈ ಥರದ್ದು ಒಂದು ಕ್ಯಾರೆಕ್ಟರ್ಗಳನ್ನ ನನಗೆ ಪ್ಲೇ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅಂದ್ರೆ ತುಂಬಾ ತಳುಕು ಬಳಕಿನ ಕ್ಯಾರೆಕ್ಟರ್ ನಂಗೆ ಅಷ್ಟು ಇಷ್ಟ ಆಗಲ್ಲ, ಅಷ್ಟು ಗೊತ್ತಾ. ಅಂದ್ರೆ ಏನು ಇಲ್ಲದೆ, ನಾನು ಅವಾಗಲೇ ಹೇಳಿದೆ ನಿಮಗೆ, ಜೊಳ್ಳಾಗಿರೋಂಥ ಕ್ಯಾರೆಕ್ಟರ್ಗಳು ನನಗೆ ಅಷ್ಟು ಇಷ್ಟ ಆಗಲ್ಲ. ಬಹುಶಃ ಅಂಥ ಕ್ಯಾರೆಕ್ಟರು ಅಂದರೆ ಏನೂ ಇಲ್ಲ, ಸುಮ್ಮನೆ ಹಿಂಗೆ ಬಂದು ಹಿಂಗೆ ಹೋದ್ರು ಅನ್ನೋ ಥರದ್ದು ನನಗೆ ಈ ಆಫ್ಟರ್ ಭೀಮಾ ನನಗೆ ಆ ಥರದ್ದು ಸಿಕ್ಕಿಲ್ಲ ಯಾವುದೂ. ನನಗೆ ಎಲ್ಲ ಅದೇ ಪೊಲೀಸ್ ಅಂತ ಬಂದಾಗ ಹಿಂಗ್ ಬಂದು ಹಿಂಗ್ ಹೋಗೋ ತರ ಇರಲ್ಲ. ಸೊ ಬಹುಶಃ ಗಿರಿಜಾ ಪಾತ್ರದ ನಂತರ ಬಂದಂತ ಪಾತ್ರಗಳ ಆಯ್ಕೆಯಲ್ಲಿ ಏನಾದರೂ ಎಡವಿದ್ದೀರಾ ಅಂತ ಅನ್ಸುತ್ತೆ ಸರ್. ಹೌದು, ಖಂಡಿತವಾಗ್ಲೂ ಅನ್ಸುತ್ತೆ ಆಯ್ಕೆಯಲ್ಲಿ. ಹೌದು. ಸಿನಿಮಾ ಆಯ್ಕೆ ಏನಿದೆ, ನನ್ನ ಪಾತ್ರದ ಆಯ್ಕೆ ಏನಿದೆ, ಕಂಪ್ಲೀಟ್ ಅದು ತುಂಬಾ ದೊಡ್ಡ ಜವಾಬ್ದಾರಿ. ಸೊ ನಾನು ಯಾಕೆ ಆಯ್ಕೆ ಮಾಡ್ಕೊಂಡೆ ಅನ್ನೋದನ್ನ ಯಾರು ಕೇಳಲ್ಲ, ನಾನು ಏನ್ ಆಯ್ಕೆ ಮಾಡ್ಕೊಂಡೆ ಅನ್ನೋದು ಮಾತ್ರ ಎಲ್ಲರಿಗೂ ಕಾಣಿಸುತ್ತೆ. ಸೊ ಇದೊಂದು ಪಾಠ ನಾನು ಆ್ಯಕ್ಚುಲಿ ಕಲ್ತ್ಕೊಂಡಿದ್ದೀನಿ. ಸೊ ಈ ಹುಡುಗಿಗೆ ಆಟಿಟ್ಯೂಡ್ ಇದೆ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ. ಸೊ ನನ್ನ ಆಯ್ಕೆಯಲ್ಲಿ ನಾನು ತುಂಬಾ ಕ್ಲಿಯರ್ ಆಗಿರ್ಬೇಕು ಅಂದ್ರೆ ಜರ್ನಿ ಹೋಗ್ಬೇಕಲ್ಲ ಇನ್ನು, ಅದಕ್ಕೆ ಹೇಳಿದ್ ನಾನು. ಯಾಕಂದ್ರೆ ಸಡನ್ ಆಗಿ ಬಂದಿದ್ದೆಲ್ಲ ಬಾ ಅಂತ ಅಂದಾಗ, ಸೊ ಏನು ಮಾಡಕ್ ಹೋದಾಗ ನೋಡು ಅಂತ ಪಾತ್ರ ಮಾಡಿ ಇಂಥ ಪಾತ್ರ ಮಾಡಿದ್ರು ಅನ್ಸ್ಬಾರ್ದು. ಒಂದಷ್ಟು ಸಿನಿಮಾಗಳ ತರ ಎಡವಿದೀನಿ, ಇನ್ನು ರಿಲೀಸ್ ರೆಡಿ ಇದೆ ಒಂದಷ್ಟೆಲ್ಲ, ಬಂದ್ಬಿಡ್ಲಿ. ಈ ವರ್ಷನೇ ಬರ್ತದೆ ಅದು. ಅದೇ ಹೇಳಿದ್ದೆ ನಿಮ್ಗೆ ಆಗ್ಲೇ ಒಂದು ಹೆಸರು ಹೇಳಿದೆ, ಆ ಥರದ ಸಿನಿಮಾ. ಸೊ ಸಿನಿಮಾ ಬಂದಾಗ ಏನಾಗ್ತದೆ, ಸೊ ಅಲ್ಲೆಲ್ಲೋ ಗಟ್ಟಿತನದ ಪಾತ್ರ ಮಾಡಿ ಇಲ್ಲಿ ಆಗೋಕ್ಕಿಂತ ನ್ಯೂಟ್ರಲ್ ಆಗಿರೋದು ಒಳ್ಳೇದು ಅನ್ನೋ ಥರದ್ದು. ಯಾಕಂದ್ರೆ ಬಹು ವರ್ಷಗಳ ಕಾಲ ನಿಮ್ಮ ಪಯಣ ಬೇಕು ಅಂತಂದ್ರೆ ಆಯ್ಕೆಯಲ್ಲಿ ಎಚ್ಚರ ಇರಲಿ ಅನ್ನೋದು ಒಂದು. ತುಂಬಾ ಖುಷಿ ಆಗ್ತಾ ಇದೆ, ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು,
ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.